ಅಲ್ಲ, ಯದುವಂಶದ ಫ್ಯಾಕ್ಟ್ರು ಒಂದಷ್ಟು ಕಡೆ ವರ್ಕ್ ಆಗಿದೆ. ಡೆಫಿನೆಟಾಗಿ ಇನ್ನೂ ಒಂದಷ್ಟು ಹಳೆ ಟ್ರೆಡಿಷನ್ನಲ್ಲಿ ಇರುವಂಥ ಜನಗಳು ಎಲ್ಲ ಸಮುದಾಯದಲ್ಲಿ ಇರುವಂಥವ್ರು ನಾವು ಕಾಣ್ತಾ ಇದ್ದೀವಿ. ವರ್ಕ್ ಆಗಿದೆ, ಇರಲಿ. ಅದು ನಾವು ಧೃತಿಗೆಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಜಿಲ್ಲೆ, ನಾನು ಮನವಿ ಮಾಡಿಕೊಂಡಿದ್ದು 2 ಬಾರಿ ಮೈಸೂರಿಂದ ಮುಖ್ಯಮಂತ್ರಿಗಳಾಗಿದ್ದು ಅಂಥವ್ರು. ಲಾಸ್ಟ್ ಟರ್ಮಲ್ಲಿ ಅವರು ನಿಂತು CM ಆಗಿದ್ದಾಗ 5 ವರ್ಷದ ಟೈಮಲ್ಲಿ ಬರೀ ಮೈಸೂರು ನಗರದ ಅಭಿವೃದ್ಧಿಗೆ 3800 ಕೋಟಿ ದುಡ್ಡು ಕೊಟ್ಟರು. ಇದೆಲ್ಲ ಮರೆಯುವಂಥ ಕೆಲಸವನ್ನು ಜನಗಳು ಯಾವುದೋ ಇದಕ್ಕೋಸ್ಕರ ಮಾಡಿಬಿಟ್ರೆ, ಅಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಓಟ್ ಹಾಕಿದ್ದೀರಿ, ಅಂದರೆ ಮುಖ್ಯಮಂತ್ರಿಗಳಾಗಿದೆ, ನೆಕ್ಸ್ಟು ಯಾವ ಕಾರ್ಯಕ್ರಮಗಳು ಯೋಜನೆಗಳು ಮೈಸೂರು ತರುವಂಥದ್ದು ಬೇಡವೇ ನಿಮಗೆ ಇಷ್ಟ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾರೆ ಜನಗಳು, ಕೇಳ್ತಾರೆ. ನಾನು ಗೆಲ್ಲುವಂಥದ್ದಲ್ಲ. ಭಾಳ ಪ್ರಮುಖವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖಭಂಗ ಮಾಡುವಂಥ ಕೆಲಸವನ್ನು ತವರು ಜಿಲ್ಲೆನಲ್ಲಿ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅಷ್ಟೇ ನನ್ನ ಆಕ್ರೋಶ. ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ನಿಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಯಾವ ಕ್ಯಾಸ್ಟೇ ಆಗಲಿ ರೀ, ಯಾವ ಕ್ಯಾಸ್ಟ್ ಬೇಸಿಸ್ ಮೇಲೆ ನೀವು ಮತಗಳನ್ನು ಚಲಾವಣೆ ಮಾಡಿ ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡಬೇಕು ಅನ್ನುವಂಥದ್ದು ಒಂದೇ ದೃಷ್ಟಿಯಿಂದ 5 ವರ್ಷದಲ್ಲಿ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದರು. ಏನು ಕೊಟ್ಟರು? ಏನು 5 ರೂಪಾಯಿ ಕೊಟ್ರ? ಜಾತಿನೇ ತಲೆಗೆ ತುಂಬಿಕೊಳ್ಳುವಂಥ ಕೆಲಸವನ್ನು ಮಾಡಿಬಿಟ್ರೆ ಮೈಸೂರಿನ ಲೋಕಸಭಾ ಕ್ಷೇತ್ರದ ಮತದಾರರು ನಾವು ಎಲ್ಲಿ ಮಾತಾಡೋಣ, ಎಲ್ಲಿ ಕೇಳೋಣ, ಯಾರ ಹತ್ರ ಹೇಳೋಣ? ಇದು ಮೈಸೂರು ನಗರದ ಜನತೆಯ ದುರಂತನ ಇದು, ಇಲ್ಲ ನಮ್ಮ ಕರ್ಮನ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾಯಿಲ್ಲ. ಮುಖ್ಯಮಂತ್ರಿಗಳ ಕ್ಷೇತ್ರ ಇದು. ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಅವಮಾನ ಮಾಡ್ತೀರ್ರಿ ಮೈಸೂರವರು? ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಸಿದ್ದರಾಮಯ್ಯನಂಥವ್ರು ಮುಖ್ಯಮಂತ್ರಿ ಇನ್ನೆಲ್ಲರೂ ದೇಶದಲ್ಲಿ ಹುಡ್ತಾರೆ ಅಂತ ತಿರ್ಗಾ ಅಷ್ಟು ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ಅವ್ರ ತವರು ಜಿಲ್ಲೆಯಲ್ಲಿ ನನ್ನ ಸೋಲಿಸಿರೋದು ಬಿಟ್ಬಿಡಿ ಸ್ವಾಮಿ, ಬಿಟ್ಟಾಕ್ಬಿಡಿ. ಸೋಲಿಸಿ ನಮ್ಮನ್ನು ಇನ್ನೂ 10 ಸರಿ ಪರವಾಗಿಲ್ಲ. ಮುಖ್ಯಮಂತ್ರಿಗಳಿಗೆ ಅವಮಾನ ಮಾಡುವಂಥ ಕೆಲಸ ಮಾಡಿಬಿಟ್ರೆ ಯಾರು ಕೇಳೋದು? ಇದನ್ನು ಯಾರು ಕೇಳ್ತಾರೆ? ತಪ್ಪೇನು ಮಾಡಿದಾರ್ರೀ ಸಿದ್ದರಾಮಯ್ಯ ಸಾಹೇಬರು? ಅವ್ರು ಕೇಳೋಕ್ಕಾಗದೇ ಇರ್ಬೋದು, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ನಾವು ವರ್ಡಿಕ್ಟ್ನ. ಇಷ್ಟೊಂದು ಐ ಆಮ್ ಸಾರಿ ಟು ಸೇ ಸ್ಯಾಡಿಸ್ಟಿಕ್ ನೇಚರ್ ಇದ್ದುಬಿಟ್ರೆ ಹೆಂಗೆ ಇದು ಅಂತ ಕೆಲಸ ಮಾಡ್ತೀವಿ. ಬೇರೆ ರೀತಿನಲ್ಲ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಇದ್ದಾರೆ, 2ನೇ ಬಾರಿ ಟರ್ಮಲ್ಲಿದ್ದಾರೆ. ಅದು ಈಗಲೂ ಅಮೌಂಟ್ನ ದಂಡಿಯಾಗಿ ತರ್ತಾ ಇದ್ದಾರೆ, ಯೋಜನೆಗಳ ತರ್ತಾ ಇದ್ದಾರೆ. ಅವ್ರಿಗೆ ಮನಸ್ಸು ಒಂದು ಸರಿ ಚುಚ್ಚಿದ್ದೀರಿ 2014ರಲ್ಲಿ, 2010 19ರಲ್ಲಿ ಚುಚ್ಚಿದ್ದೀರಿ. ಏನು ಅವ್ರ ಮಗಳವರಿಗೆ ಟಿಕೆಟ್ ಕೊಟ್ಟಿದ್ರಾ? ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದ್ರಲ್ಲ, ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಹೆಂಗೆ ಇದು? ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.